ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಕಳೆದ ಈ 8-9 ತಿಂಗಳ ಈ ಕಾಲ ಏನಿದೆ ಕಾಂಗ್ರೆಸ್ನಲ್ಲಿ, ಅದು ನಿಮ್ಮ ರಾಜಕೀಯ ಜೀವನದ ದಿನಚರಿಯ ಪುಟಗಳಲ್ಲಿ ಈ 8 ತಿಂಗಳು ಒಳ್ಳೆ ದಿನಗಳೋ, ಕೆಟ್ಟ ದಿನಗಳೋ, ತಟಸ್ಥ ದಿನಗಳೋ, ಪಶ್ಚಾತ್ತಾಪ ದಿನಗಳು, ಏನು ದಿನಗಳು ಅಂತ ವಿಶ್ಲೇಷಣೆ ಮಾಡ್ತೀವಿ ನೋಡಿ. ಒಂದು ನಾನು ಹೇಳುವಂಥದ್ದು, ರಾಜಕೀಯ ಘಟ್ಟದಲ್ಲಿ ಹಲವಾರು ಘಟನೆಗಳು ನಡೀತಾವೆ. ಇವತ್ತು ಬಿಹಾರದ ಮುಖ್ಯಮಂತ್ರಿ, ನಿಮ್ಮ 4 ದಶಕಗಳ ಕಾಲದಲ್ಲಿ ಈ 8 ತಿಂಗಳು ಮಾತ್ರ ಸ್ವಲ್ಪ ಸಪರೇಟ್ ಇರೋದು, ಸಪರೇಟ್ ಆಗಿದ್ದೆಲ್ಲ ಹಾಗೇ ಇದೆ. ಅಲ್ಲ, ಈ 8 ತಿಂಗಳನ್ನ ಹೇಗೆ ವರ್ಣಿಸ್ತೀರಿ ತಾವು? ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ಏನೊಂದು ಹರ್ಟ್ ಆಗಿತ್ತಲ್ಲ, ಸ್ವಾಭಿಮಾನ ಪೆಟ್ಟು ಬಂದಿತ್ತಲ್ಲ, ಆ ಹಿನ್ನೆಲೆಯಲ್ಲಿ ನಾನು ಹೋಗಿದ್ದೆ. ಅದರ ಪರಿಣಾಮಗಳು ಏನಾರು ಅನ್ನುವಂಥದ್ದು ಇವತ್ತು ಜಗತ್ತಿನ ಮುಂದೆ ಇರುವಂಥದ್ದು. ಅದಕ್ಕಾಗಿ ಅದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇಲ್ಲ. ಇವತ್ತು ರಾಜಕೀಯ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಸಹಿತ ನಾ ಅಲ್ಲಿ ಹೋದಾಗ ನನಗೆ ಅಪಮಾನ ಮಾಡುವಂಥದ್ದಾಗಲಿ, ಅನ್ಯಾಯ ಮಾಡುವಂಥದ್ದಾಗಲಿ ಮಾಡಲಿಲ್ಲ. ನನ್ನ ಕೂಡ ಗೌರವ ಕೊಟ್ಟಿದ್ದಾರೆ, ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಸಹಿತ ನಾನು ಧನ್ಯವಾದ ಹೇಳಿದ್ದೇನೆ, ಥ್ಯಾಂಕ್ಸ್ ಹೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ ಆ 8 ತಿಂಗಳ ಒಂದು ರಾಜಕೀಯ ಇದರಲ್ಲಿ ನಡವಳಿಕೆಯಲ್ಲಿ ಅದು ಒಂದು ರೀತಿಯಾದಂಥ ಒಂದು ಅನುಭವ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ಸರ್, ಸೋನಿಯಾ ಗಾಂಧಿಯವರನ್ನು ಬೇರೆ ಬೇರೆ ವೇದಿಕೆಯಲ್ಲಿ ಭೇಟಿ ಮಾಡಿದ್ರಿ, ರಾಹುಲ್ ಗಾಂಧಿಯವರನ್ನು ಬೇರೆ ಬೇರೆ ವೇದಿಕೆಯಲ್ಲಿ ಭೇಟಿ ಮಾಡಿದ್ರಿ. ಈಗ ಅವರನ್ನೇ ಈಗ ಬೈಯುವಂಥ ಪರಿಸ್ಥಿತಿ ಈಗ ನಿಮ್ಗೆ ಬರ್ಬೋದು. ಈಗ ಮುಂದೆ ಚುನಾವಣೆ ಇದೆ, ನೀವೆಲ್ಲ ಹಿರಿಯರಿದ್ದೀರಿ. ಈಗ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು? ಈಗ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೂ ಸಹ ಬಿಜೆಪಿ ವಿರುದ್ಧ, ಬಿಜೆಪಿ ನಾಯಕರುಗಳ ವಿರುದ್ಧ 75 ವರ್ಷ ಆದ್ರೆ ಮೋದಿಯವರು ಅಧಿಕಾರ ಬಿಟ್ಕೊಡ್ತಾರಂತೆಲ್ಲ ಕೆಲವು ವೇದಿಕೆಗಳಲ್ಲೆಲ್ಲ ತಾವು ಪ್ರಶ್ನೆ ಮಾಡಿದಿರಿ. ಈಗ ಇದನ್ನೆಲ್ಲ ಹೇಗೆ ರಿವೈಂಡ್ ಮಾಡೋದು ಹೇಗೆ? ಅಲ್ಲ ಸರ್, ಈಗ ನೀವು ರಿವೈಂಡ್ ಮಾಡಿರೋದನ್ನ ಅಲ್ಲಲ್ಲ, ಈಗ ಆ ಸ್ಟೇಟ್ಮೆಂಟ್ಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಈಗ ಸೋಷಿಯಲ್ ಮೀಡಿಯಾ ಈಗ ಬಹಳ ಎತ್ತರದಲ್ಲಿರುವಂಥ ಕಾಲಮಾನದಲ್ಲಿ ನಾವು ಜರ್ನಲಿಸಮ್ ಮಾಡ್ತಾ ಇದ್ವಿ, ತಾವು ರಾಜಕಾರಣ ಮಾಡ್ತಾ ಇದ್ದೀರಿ. ಈಗ ತಮ್ಮ ಹೇಳಿಕೆಗಳನ್ನೇ ಈಗ ವಾಪಸ್ಸಾಗಿ ರಿವೈಂಡ್ ಫಾರ್ವರ್ಡ್ ಮಾಡುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳ್ತೀರಾ ಸರ್? ಅಲ್ಲ, ಅದು ನಾ ಏನು ಹೇಳಿಕೆ ಕೊಟ್ಟಿದ್ದೆ ನರೇಂದ್ರ ಮೋದಿಯವ್ರ ಬಗ್ಗೆ, ಅಮಿತ್ ಶಾದ ಬಗ್ಗೆ, ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನಾ ಏನು ಹೇಳಿಕೆ ಕೊಟ್ಟಿದ್ದು ರಿವೈಂಡ್ ಮಾಡಿರಿ. ಆ ರೀತಿ ನಾನು ಯಾವುದೇ ಟೀಕೆ ಟಿಪ್ಪಣಿ ಇನ್ನೂ ಮಾಡಿಲ್ಲ. ಮತ್ತು ರಾಜ್ಯ BJPಯ ಘಟನಾವಳಿಗಳ ಬಗ್ಗೆ ನಾನು ಹೇಳಿದ್ದೀನಿ, ಕೆಲವು ವ್ಯಕ್ತಿಗಳ ಬಗ್ಗೆ ಹೇಳಿದ್ದೀನಿ. ಹೀಗಾಗಿ ಆ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಮುಂದಿನ ಗುರಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಮತ್ತೊಂದು ಸಲ. ಅವರಿಂದ ಅವ್ರ ನೇತೃತ್ವದಲ್ಲಿ ದೇಶ ಬಲಿಷ್ಠ ಆಗಿದೆ, ಇನ್ನೂ ಬಲಿಷ್ಠ ಆಗಬೇಕು. ಈ ಗುರಿಯನ್ನು ಇಟ್ಟುಕೊಂಡು ಹೊಂಟಿದ್ದೀವಿ ನಾವು. ಹೀಗಾಗಿ ನರೇಂದ್ರ ಮೋದಿಯನ್ನು ಪ್ರೊಜೆಕ್ಟ್ ಮಾಡೋದು ಬಿಟ್ಟರೆ ಏನು ಇಲ್ಲಿ ರಾಜಕಾರಣ ಅಂದರೆ ಮತ್ತೊಂದು ಪಾರ್ಟಿನ ಬೆಳಗಿನ ಸಾಯಂಕಾಲ ಟೀಕೆ ಮಾಡೋದು ರಾಜಕಾರಣ ಅಲ್ಲ. ನನ್ನ ಬಹುಶಃ ನನ್ನ ಲೈಫ್ನಲ್ಲಿ ನೋಡ್ರಿ, ನನ್ನ ರಾಜಕಾರಣದಲ್ಲಿ ಬೇರೆ ರಾಜಕಾರಣಿಗೆ ನನ್ನ ರಾಜಕಾರಣದ ಬಗ್ಗೆ ನೀವು ವಿಚಾರ ಮಾಡಿದರೆ ಯಾವ ರೀತಿ ಟೀಕೆ ಟಿಪ್ಪಣಿ ಒಂದು ಕೆಳ ಹಂತದ ಭಾಷೆಗಳನ್ನು ಉಪಯೋಗ ಮಾಡುವಂಥದ್ದು ನನ್ನ ಲೈಫಿನ ಹಂತದ ಯಾವುದೂ ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.